यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇವತ್ತು ಟೋಲ್ ನಾಕದಲ್ಲಿ ಕನ್ನೋಳಿ ಟೋಲ್ ನಾಕದಲ್ಲಿ ಒಂದು ಸಣ್ಣದ ಒಂದು ಸಮಸ್ಯೆ ಆಗ್ಯದ. ಸಮಸ್ಯೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಅದು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ನನ್ನ ಮಗ ಅಲ್ಲಿ ಹೋಗ್ಯದಾನ. ಅಲ್ಲಿ ಟೋಲ್ ನಾಕದಲ್ಲಿ ಆ ಟೋಲ್ ಸಿಬ್ಬಂದಿ ಅವನು ಸ್ವಲ್ಪ ಏಕವಚನದಾಗ ಮಾತಾಡ್ಯಾನ. ಆ ಏಕವಚನದಾಗ ಮಾತಾಡ್ಬೇಕಾದ್ರೆ ನಾನು ವಿಜುಗೌಡ್ರ ಮಗ ಅಂಥೇಳಿ ನನ್ನ ಮಗ ಹೇಳ್ಯಾನ. ಯಾವ ವಿಜುಗೌಡಿದ್ರೆ ಏನು ಮಾಡಬೇಕು ಏನು ಅಂಥೇಳಿ ಅವ್ನು ಮಾತಾಡ್ದಾರ. ಆ ಮಾತಾಡೋ ಸಂದರ್ಭದಾಗ ನಾವೇನೋ ಇಲ್ಲಿ ಹೊಸದಾಗಿ ಬರೋಂಗಿಲ್ಲ, ವಾರದಾಗ 2-3 ಸಲ ಬರ್ತೀವಪ್ಪ, ಇವತ್ತಾಕೆ ಹಿಂಗೆ ಮಾಡಕತ್ತಿ ಅಂಥೇಳಿ ನನ್ನ ಮಗ ಕೇಳ್ಯಾನ. ಆದರೂ ಇವರು ಉದ್ದೇಶಪೂರ್ವಕವಾಗಿ ಯಾವ ಇದ್ದರೆ ಏನು ಮಾಡ್ಬೇಕು ಅಂಥೇಳಿ ಏಕವಚನದಾಗ ಮಾತಾಡಿದಾಗ ಗಾಡಿಯಾಗಿದ್ದವ್ರು ಇಳಿದು ಅವನು ನಿಮ್ಮ ಮ್ಯಾನೇಜರ್ ಎಲ್ಲ ಕರಿಯತ್ತು ಹೋಗ್ಯಾರ. ಆ ಮ್ಯಾನೇಜರ್ ಅಲ್ಲಿ ಬರೋದ್ರಾಗ ನೀ ಯಾಕೆ ನಾ ಹಿಂಗೆ ಮಾತಾಡ್ದಪ್ಪ ನಮ್ಮ ಹಿರಿಯರಿಗೆ ಅಂಥೇಳಿ ಕೇಳಕ್ಕೆ ಹೋದಾಗ ನಾ ಮಾತಾಡಿ ನೀ ಏನು ಮಾಡ್ತೀನಿ ನೋಡ್ಕೊರ ಅನ್ನಟ್ಲೆ ಇವರು ಒಂದೇಟ ಅವ್ರಿಗೆ ಹೊಡೆದಾರ. ಆ ಹೊಡೆದ ನಂತರ ನನ್ನ ಮಗನೂ ಇಳಿದು ಹೋಗ್ಯಾನ. ಅಲ್ಲಿ ಇಳಿದು ಹೋಗಿ ಅವನು ಯಾಕಪ್ಪ ನಮ್ಮ ಅಪ್ಪಗೆ ಬೇಕತ್ತಿ ಅಂತ ಕೇಳ. ಸ್ವಾಭಾವಿಕದ ಯಾರಾದರೂ ತಂದೆಗೆ ಮಗನ ಮುಂದೆ ತಂದೆಗೆ ಬೈದ್ರೆ ಸಿಟ್ಟು ಬರ್ತದೆ. ಆದರೆ ಅದನ್ನು ವಿಶೇಷವಾಗಿ ಭಾಳ ದೊಡ್ಡ ಪ್ರಮಾಣದಾಗ ಈ ಹಿನ್ನೆಲೆ ಗಾಯಕರು ಕಾಂಗ್ರೆಸ್ನವರು ಎಲ್ಲರಿಗೆ ಫೋನ್ ಮಾಡಿ ನೀ ಅದನ್ನು FIR ಮಾಡು, ಇದನ್ನು ಮಾಡು, ಕೇಸ್ ಮಾಡು ಅಂಥೇಳಿ ಯಾವ್ಯಾವ ಅಧಿಕಾರಿಗಳಿಗೆ ಏನೇನು ಮಾಡಕತ್ತಾರ ಅನ್ನೋದು ಎಲ್ಲ ನನಗೆ ಗೊತ್ತಿದೆ. ಆದ್ರೇನು ಇದಕ್ಕೇನು ಕೇಸ್ಗೇನು ನಾವೇನು ಅಂಜಿ ಮನೆಗೆ ಕೊಂಡ್ರಂಗಿಲ್ಲ. ನಾವು ನಮ್ಮ ತಪ್ಪಾಗಿದ್ದರೆ ನಾವು ಕೇಸಿಗೆ ನಾವು ಸರೆಂಡರ್ ಆಗ್ತೀವಿ. ಪೊಲೀಸ್ ಇಲಾಖೆಯವರು ತಪ್ಪಿಸ್ತಾರೆ ಯಾರದಾರ ಅನ್ನೋದು ಅವ್ರು ಕಂಡು ಹಿಡಿತಾರೆ. ಅವ್ರ ಮ್ಯಾಗ ಯಾರು ಕ್ರಮ ತಗೊಳ್ಳಿ. ನನ್ನ ಮಗ ತಪ್ಪು ಮಾಡಿದ್ನಂದ್ರೆ ನಮ್ಮ ಮಗ ಕ್ಷಮೆ ಕೇಳಿ. ಅವ್ನು ಟೋಲ್ ನಾಕದ ಅವ್ನು ಮಾತಾಡಿದ್ನಂದ್ರೆ ತಪ್ಪಾಗಿದ್ರೆ ಅವ ಕ್ಷಮೆ ಕೇಳಿ. ನನ್ನ ಮಗ ಕೇಳಲಿಲ್ಲ ಅಂದರೂ ಅವ್ನು ಬಿಸಿ ರಕ್ತದ ನನ್ನ ಮಗಂದು. ನಾನು ಬೇಕಾದ್ರೆ ಅವ ಟೋಲ್ ನಾಕದವ ನಾನು ತಪ್ಪದ ಅಂತೇಳಿ ಅವ ಕ್ಷಮೆ ಕೇಳಬೇಕು. ನಾನು ಬೇಕಾದ್ರೆ ಹೋಗಿ ನಾನು ಕ್ಷಮೆ ಕೇಳ್ತೀನಿ. ಇದೇನು ವಿಷಯ ದೊಡ್ಡದಲ್ಲ. ರಾಜಕಾರಣ ಮಾಡ್ಬೇಕು ಮೈದಾನದಲ್ಲಿ. ಇಂಥಲ್ಲಿ ಹೇಳ್ತಾನೆ ಈ ರಾಜಕಾರಣ ಮಾಡೋರನ್ನ ಎಂದೂ ನಾನು ಜೀವನದಲ್ಲಿ ನೋಡಿಲ್ಲ, ಹಿಂದೂ ನೋಡೋಂಗಿಲ್ಲ, ಮುಂದೂ ನೋಡೋಂಗಿಲ್ಲ. ಅಷ್ಟೇ ನಂದು ವಿನಂತಿ ಅದ. ಅವರು ಕ್ಷಮೆ ಕೇಳಿ. ಅವನು ತಪ್ಪು ಮಾಡ್ಯಾನ ಟೋಲ್ ನಾಕದವ. ನನ್ನ ಮಗ ಮಾಡಿದ್ರೆ ನನ್ನ ಮಗನ ಜೋಡಿ ಇರ್ತಕ್ಕಂಥ ಅವನ ಸ್ನೇಹಿತರು ಯಾರೇ ಇರಲಿ, ಅವ್ರು ತಪ್ಪು ಮಾಡಿದ್ರು ನಾ ಕ್ಷಮೆ ಕೇಳ್ತೀನಿ. ಇಷ್ಟೇ ನಾನು ಹೇಳಿಕ್ಕೆ ಬಯಸ್ತೀನಿ. ಅದು ಉದ್ದೇಶಪೂರ್ವಕ ಮಾಡ್ಯಾರ್ರಿ. ಅದನ್ನು ಕಾಂಗ್ರೆಸ್ನವ್ರು ಮಾಡ್ತಾರೆ. ಮತ್ತೆ ನನಗೆ ಯಾರದಾರ ನನ್ನ ಹಿತಾಸಕ್ತಿಗಳು ಯಾರದಾರ ನಿಮ್ಗೆ ಗೊತ್ತಾಯ್ತಲ್ಲ. ಅವ್ರು ಉದ್ದೇಶಪೂರ್ವಕ ಅವ್ರು ಹಿನ್ನೆಲೆ ಗಾಯಕರು ಇರೋರಿ. ಅವರು ಚಳ್ಳಮ್ಮ ದಮುಡಿ ತೊಗೊಂಡು ಬೆನ್ನೆ ಹತ್ತಿರ್ತಾರೆ. ಅವರು ನಾವೆಲ್ಲಿ ಹೋಗ್ತೀವಿ, ನಾವು ಏನು ಮಾಡ್ತೀವಿ, ನಾವು ಏನು ತಪ್ಪು ಮಾಡ್ತೀವೋ, ಚಲೋ ಮಾಡ್ತೀವೋ, ಕೆಟ್ಟು ನಾವು ಚಲೋ ಮಾಡಿದವ್ರು ಅವ್ರು ಯಾಕೆ ಕೇಳ್ತಾರೆ? ನಾವು ಕೆಟ್ಟು ಮಾಡೋಂಗಿಲ್ಲ, ಚಲೋ ಅಂತೂ ನಾವು ಮಾಡ್ತೀವಿ, ಪ್ರಶ್ನೆನೇ ಇಲ್ಲ. ಇದು ಉದ್ದೇಶಪೂರ್ವಕ ಮಾಡಕತ್ತಾರೆ ಅಷ್ಟೇ. ಏನು ರೊಕ್ಕ ತುಂಬೋದಲ್ಲ. ನಾವು ಹೋಗಿ ಗಾಡಿ ತರಬೇನವ. ಗಾಡಿ ತರೋದ ನಂತರ ಇವೊಂದು ಫಾಸ್ಟಾಗ್ ಇಲ್ಲ ಅಂದ್ರೆ ನಾ ವಿಜುಗೌಡ್ರ ಮಗ ಅಂತ ಇವ ಅಂದಾನ. ಇದು ಯಾರ ಗಾಡಿ ಅಂತ ಅವ ಕೇಳ. ವಿಜುಗೌಡ್ರ ಮಗ ಅಂತ ನಾನು ಇಷ್ಟೇ. ಇದು ಇಲ್ಲಿಗೆ ಬಂದಿದ್ದು. ವಿಜುಗೌಡ್ರ ಮಗ ಇದ್ದರೆ ಏನಾಯ್ತು, ನೀ ಕೊಟ್ಟು ಹೋಗು. ಅವ ಸ್ವಲ್ಪ ಏಕವಚನದ ಆ ಕಡೆ ಮಾತಾಡ್ಯಾನ. ಇದು ತಪ್ಪಲ್ಲ, ಅವರು ಮಾತಾಡೋದು ತಪ್ಪಲ್ಲ. ಏನು 50 ರೂಪಾಯಿ ನನ್ನ ಮಗ, ಏನು 50 ರೂಪಾಯಿ ಯಾರಿಗೂ ನಾವು ಇದು ಮಾಡ್ತೀವಿ, ಹೆಲ್ಪ್ ಮಾಡ್ತಿರ್ತೀವಿ. 50 ರೂಪಾಯಿ ಸಂಬಂಧ ಆಮೇಲೆ ಹೆಸರು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಉದ್ದೇಶಪೂರ್ವಕ ಇದು ಅಬ್ಷಾರ್. ಇದನ್ನು ತನಿಖೆ ಇಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರ ಕ್ಷಮೆ ಕೇಳಿ, ನಮ್ಮ ತಪ್ಪು ಮಾಡಿದ್ರೆ ನಾ ಕ್ಷಮೆ ಕೇಳ್ತೀನಿ. ಇಷ್ಟೇ ಹೇಳ್ತೀನಿ. ಕಂಪಲ್ಸರಿ ಕ್ಯಾಮ್ರಾ, ಎಲ್ಲ ಕಡೆ ಕ್ಯಾಮ್ರಾ ಅದ. ತಪ್ಪು ಯಾರ ಇದೇನು ದೊಡ್ಡ ವಿಷಯ ಅಲ್ಲ. ಇದನ್ನು ಅವ ಏಕವಚನದಾಗ ಅವ್ನು ಮಾತಾಡ್ಯಾನ. ಇವ್ರಿಗೆ ಯಾರಿಗೆ ಸ್ವಾಭಾವಿಕ ಅದು ಸಿಟ್ಟಲ್ಲ, ಯಾರಿಗಾದ್ರು ಸಿಟ್ಟು ಬರೋದೇ ಅದು ಮಾತಾಡ್ಯಾನ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।